ಪಂಚಾಯಿತಿಯ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಸಿದ್ದು ಲೆಕ್ಕಾಚಾರ. ಇನ್ನು ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ವಿಚಾರ ಅಂತೂ ಸಾಕಷ್ಟು ತಾರಕಕ್ಕೇರಿತ್ತು. ಅದರಲ್ಲೂ ಕೂಡ ಹೈಕಮಾಂಡ್ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಆದರೆ ಅಧಿವೇಶನ ಮುಗಿಸಿದ ಬಳಿಕ ಸಿಎಂ ಬಜೆಟ್ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಸಿಎಂ ಏನೆಲ್ಲ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ? ಅಧಿವೇಶನದ ಬಳಿಕ ಸಿಎಂ ಬದಲಾವಣೆ ಎಂತಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಕೆಶಿ ಆಪ್ತರು ಹೇಳ್ತಾ ಇದ್ದಿದ್ದು ಅಧಿವೇಶನದ ಬಳಿಕ ಸಿಎಂ ಕುರ್ಚಿ ಬದಲಾವಣೆ ಆಗತ್ತೆ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಿಲ್ಲ ಎಂಬ ಟೀಕೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಜಿಬಿಎ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಗೆಲ್ಲುವಂತಹ ನಿಟ್ಟಿನಲ್ಲಿ ಬಜೆಟ್ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಜನಪ್ರಿಯ ಕಾರ್ಯಕ್ರಮಗಳ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರೊಂದಿಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ತಾವು ಅನಿವಾರ್ಯ ಎಂಬ ಸಂದೇಶವನ್ನ ರವಾನಿಸುವುದಕ್ಕೆ ಹೈಕಮಾಂಡ್ಗೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ನಾಯಕತ್ವ ಬಿಕ್ಕಟ್ಟಿನ ನಡುವೆಯೇ ಸಿಎಂ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆ ಆಪ್ತರ ಕನಸು ಏನಾಗಿದೆ? ಡಿಕೆ ಆಪ್ತರು ಏನ್ ಹೇಳ್ತಿದ್ದಾರೆ ಇದೇ ವಿಚಾರದ ಬಗ್ಗೆ? ಅಧಿವೇಶನ ಮುಗಿಯುತ್ತಲೇ ಚಿಗುರೊಡೆದ ಡಿಕೆಶಿ ಆಪ್ತರ ಆಸೆ. ಅಧಿವೇಶನ ಮುಗಿದ ಬಳಿಕ ಡಿಕೆಶಿ ಅವರಿಗೆ ಪಟ್ಟ ಕಟ್ತಾರೆ ಅಂತಾನೆ ಅವರ ಆಪ್ತರು ಆಸೆಯನ್ನ ಇಟ್ಕೊಂಡಿದ್ದಾರೆ. ಡಿಕೆಶಿಗೆ ಹೈಕಮಾಂಡ್ನಿಂದ ಬುಲಾವ್ ಬರಬಹುದು ಅಂತ ಹೇಳಿ ಶಿವಗಂಗಾ ಬಸವರಾಜ್ ಅವರು ಕೂಡ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ರು. ನಾಯಕತ್ವ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸಬೇಕು, ಯಾಕಂದ್ರೆ ಅದನ್ನ ಆಶ್ಚರ್ಯಕರ ಚಿಹ್ನೆಯಲ್ಲಿ ಇಡಬಾರ್ದು, ಕ್ವಶನ್ ಮಾರ್ಕ್ ಅಲ್ಲಿ ಇಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆಶಿ ಆಪ್ತರು ಕೇಳ್ಕೊಳ್ತಾ ಇದ್ರು. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ನೀಡಬೇಕು. ಒಂದು ಆಗತ್ತೆ ಅಂತ ಹೇಳಬೇಕು, ಇಲ್ಲ ಆಗಲ್ಲ ಅಂತ ಹೇಳಬೇಕು. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ಬಹಳ ಶಾಸಕರ ಬೇಡಿಕೆ ಇದೆ. ಹಾಗಾಗಿ ಡಿಕೆಶಿ ಅವರನ್ನು ಸಿಎಂ ಮಾಡಬೇಕು ಅಂತ ಹೇಳಿ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ವಿಚಾರ ಒಪ್ಪಂದ ಆಗಿದೆಯೋ ಇಲ್ವೋ ಅಂತ ಹೇಳಿಬಿಡ್ಲಿ, ಒಂದು ಕ್ಲಾರಿಟಿ ಕೊಟ್ಟುಬಿಡ್ಲಿ ಹೈಕಮಾಂಡ್. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತನಾದ್ರೂ ಹೇಳಬೇಕಲ್ವಾ? ಡಿಕೆಶಿಗೆ ಪಟ್ಟ ಕಟ್ತೀರಾ ಅಥವಾ ಸಿಎಂಎ ಮುಂದುವರಿತಾರಾ ಅನ್ನುವಂಥದ್ರ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಈಗ ಡಿಕೆಶಿ ಆಪ್ತರಾಗಿರುವಂತಹ ಬಸವರಾಜ್ ಶಿವಗಂಗಾ ಅವರು ಕೂಡ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್ ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ಇಲ್ಲ, ನಾನು ಹೇಳಿದ್ದೀನಿ, ಅದು ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಅವ್ರು ಮಾಡೋದಾದರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸ್ತೀರಾ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾದ್ರು ಕರ್ಕೊಂಬಂದು ಮಾಡ್ತಿರೋ ಮಾಡಿ. ಒಟ್ಟೊಂದು ಇತ್ಯರ್ಥ, ಗೊಂದಲಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ಇವತ್ತು ರಾಜಕೀಯ ಬೇಡ ಮಾತ್ರ ನನಗೆ ಗೊತ್ತಿಲ್ಲಪ್ಪ, ನಾನು ಯಾರಿಗೂ ಯಾವುದಕ್ಕೂ ಭಾಗಿಯಾಗಿಲ್ಲ. ನನಗೂ ನನ್ನ ಹತ್ರ ಯಾರು ಚರ್ಚೆ ಮಾಡಿಲ್ಲ. ಎಲ್ಲಿ ಹೋಗುವಾಗ ಶ್ರೀಧರ್ TP ಇಶ್ಯೂ ಮಾಡ್ತಾರೆ, ನಿಮ್ಗೆ ತಿಳಿಸ್ಬಿಟ್ಟೆ ಹೋಗ್ತೀನಿ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮತ್ತೊಂದು ಕಡೆ ಈಗ ಲಿಂಗಾಯತ ಪ್ರತ್ಯೇಕ ಸಭೆಯನ್ನ ನಡೆಸಲಾಗಿದೆ. ಹಾಗಿದ್ರೆ ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ? ವಿಶೇಷ ಅಧಿವೇಶನದ ಮಧ್ಯೆಯೇ ಲಿಂಗಾಯತ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಕುತೂಹಲ ಮೂಡಿಸಿದೆ. ಲಿಂಗಾಯತ ಕಾಂಗ್ರೆಸ್ ಸಚಿವರು ಹಾಗೆ ಶಾಸಕರ ಸಭೆ ಏನೆಲ್ಲ ಚರ್ಚೆಗಳಾಗಿದೆ ಅನ್ನುವಂಥದ್ದು. ಅಧಿಕಾರ ಹಸ್ತಾಂತರ ಅಥವಾ ಬದಲಾವಣೆ ವೇಳೆ ಪರಿಗಣನೆಗೆ ಒತ್ತಡ ಹೇರುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಸರ್ಕಾರ ರಚನೆಗೆ 34 ಲಿಂಗಾಯತ ಶಾಸಕರು ಆಯ್ಕೆಯೂ ಕಾರಣ ಎಂಬ ವಾದವನ್ನ ಮಂಡಿಸಲಿಕ್ಕೂ ಕೂಡ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಹೆಚ್ಚಿನ ಪ್ರಾತಿನಿಧ್ಯ, ಉನ್ನತ ಸ್ಥಾನಮಾನ, ಕ್ಯಾಬಿನೆಟ್ ದರ್ಜೆಯ ಇನ್ನಷ್ಟು ಸಚಿವ ಸ್ಥಾನ ನೀಡಬೇಕು ಅನ್ನುವಂತಹ ಒತ್ತಡ ಹೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಆದ್ಯತೆ ಕೊಡಬೇಕು. ವೀರಶೈವ ನಿಗಮಕ್ಕೆ 500 ಕೋಟಿಗೆ ಬೇಡಿಕೆಯನ್ನ ಇಡುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಇದೇ ವಿಚಾರವಾಗಿ MB ಪಾಟೀಲ್ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಪ್ರಮುಖವಾಗಿ ನಾವು ಏನು ಲಿಂಗಾಯತರು, ನಮಗೆ 56-57 ಸೀಟ್ಸ್ ಟಿಕೆಟ್ ಕೊಟ್ಟಿದ್ರಿ, 34 ಜನ ನಾವು ಆರಿಸಿ ಬಂದಿದ್ದೀವಿ. ವಿ ಆರ್ ದ ಬಿಗ್ಗೆಸ್ಟ್ ಚಂಕ್. ಸ್ಟ್ರೈಕಿಂಗ್ ರೇಟು ನಮ್ಮದೇ ಹೈಯೆಸ್ಟ್ ಇದೆ. ನಾವು ಆ ಸಭೆ ಮಾಡಿದ್ರಲ್ಲಿ ಇಷ್ಟೇ, ವೈಯಕ್ತಿಕ ಯಾರ್ದು ಇಲ್ಲ. ನಮಗೆ ಲಿಂಗಾಯತರ ಏನು ಪ್ರಾತಿನಿಧ್ಯ ಅದು ಮಂತ್ರಿ ಮಂಡಲದಲ್ಲೇ ಸಿಗ್ಬೋದು, ಪ್ರಮುಖ ಖಾತೆಗಳಿರ್ಬೋದು, ನಿಗಮ ಮಂಡಳಿ ಇರ್ಬೋದು. ಇಟ್ಸ್ ಅ ಜನರಲ್ ದಿಸ್ ಒನ್. ವೈಯಕ್ತಿಕ ಯಾರನ್ನ ಮಂತ್ರಿ ಮಾಡಬೇಕು, ಯಾರು ಉಪಮುಖ್ಯಮಂತ್ರಿ ಮಾಡಬೇಕು, ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂಥದ್ದು ಯಾವುದು ಪರ್ಸನಲ್ ಎಜೆಂಡಾ ಚರ್ಚೆ ಆಗಿಲ್ಲ. ದಿಸ್ ಇಸ್ ಅ ಜನರಲ್ ಚರ್ಚೆ ಎಲ್ಲರೂ ಕೂಡಿ ಇವತ್ತು ಮಾಡಿದ್ವಿ.